ಚೆಲುವಿ ಪಾತ್ರ ಸೃಷ್ಟಿ ಆದ್ಮೇಲೆ ಚರಿಕಾ ಮೂರ್ತಿ ಅವರ ಒಂದು ಡಿಮ್ಯಾಂಡೇ ಬದಲಾಗ್ಬಿಟ್ಟಿದೆ. ಚರಿಕಾ ಬಗ್ಗೆ ಮಾತಾಡೋಣ ಫಸ್ಟ್ ಅಂತ ನಾನು ಇಷ್ಟಪಡ್ತೀನಿ. ಚೆಲುವಿ ಬಗ್ಗೆ ಮಾತಾಡೋದಿದ್ದಿದ್ದೆ ತುಂಬಾ ಜನ ಮಾತಾಡ್ಸಿದ್ದಾರೆ, ತುಂಬಾ ಕಡೆ ಎಲ್ಲ ಮಾತಾಡಿದ್ದೀರಾ. ಬಟ್ ನಮ್ಗೆ ಚರಿಕಾ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇದೆ. ಹುಟ್ಟಿದಲ್ಲಿ, ಎಜುಕೇಶನ್ ಏನು, ಬ್ಯಾಂಗ್ಳೂರವ್ರೇನಾ ಅಥವಾ ಬೇರೆ ಊರವ್ರ? ನಾನು ಬ್ಯಾಂಗ್ಳೂರ್ ಹುಡುಗಿ ಅಲ್ಲ, ನಾನು ಹಾಸನ್ ಹುಡುಗಿ. ನಾನು ಹಾಸನ್ ಹುಡುಗಿ. ಇದು ಬೇರೆ ಲೆವೆಲ್, ಇದು ಮ್ಯಾಚಿಂಗ್ ಇದು. ನನ್ಗೂ ಬ್ಲೂ ಕಲರ್ ಇಷ್ಟ, ಬ್ಲೂ ಸ್ಯಾರಿ ಹುಟ್ಟಿದ್ದಾರೆ. ಇವತ್ತು ನಾನು ಲೈಟ್ ಬ್ಲೂ ಹಾಕೊಂಡಿದೀನಿ, ಅವ್ರು ಬ್ಲೂ ಹಾಕೊಂಡಿದ್ದಾರೆ. ಅಜ್ಜಿ ಊರು ಹಾಸನ್, ಅಪ್ಪ ಊರು ಆಕ್ಚುಲಿ ಚಿಕ್ಕಮಂಗ್ಳೂರ್, ಅಂದ್ರೆ ಎರಡೂನು. ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಆಲ್ಮೋಸ್ಟ್ ಹಾಸನೆ. ಸೊ ಯಾರೇ ಕೇಳಿದ್ರೆ ನಾನು ಹೇಳೋದು ಹಾಸನ ಹುಡುಗಿ. ಯಾವ ನಿಮ್ದು? ಹಾಸನ. ಓಕೆ. ಬಟ್ ಹಾಸನದಿಂದ ಎಷ್ಟೊಂದು ಜನ ಕಲಾವಿದರು ಇದ್ದಾರೆ. ಹೌದು, ತುಂಬಾ ಜನ ಕಲಾವಿದರು ಹಾಸನಿಂದ. ಯಾರು ನಾ ಹಾಸನ ಅಲ್ವಾ? ಬಟ್ ಅವ್ ಗೊತ್ತೇ ಆಗಲ್ಲ ಹಾಸನದವರು ಅಂತ. ದಾವಣಗೆರೆನೋ ಧಾರವಾಡೋ ಇರ್ತಾರೆ ಮುಖ ಲಕ್ಷಣಗಳು. ನಾನು ಹಾಸನ ಅಂದ್ರೆ ನಂಬದೇ ಇಲ್ಲ ಎಲ್ಲರೂ ಹಂಗಾಗಿದೆ. ಬಟ್ ಹಾಸನದಿಂದ ಒಳ್ಳೊಳ್ಳೆ ಕಲಾವಿದರು ಸಿನಿರಂಗಕ್ಕೆ ಬಂದಿರೋದು ಖುಷಿಯ ವಿಚಾರ. ಹಾಸನದ ಹುಡುಗಿಯರಾಗಿ ನಾವು ಹೆಮ್ಮೆ ಪಡ್ಬೇಕು, ಸಿನಿರಂಗಕ್ಕೆ ಒಳ್ಳೆ ಒಳ್ಳೆ ಕಲಾವಿದರು ಬಂದಿದ್ದಾರೆ ಅಂತ. ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು, ಹೇಗೆ? ಎಜುಕೇಶನ್ ಬಿಕಾಮ್. ಆಕ್ಚುಲಿ ನಾನು ಅರ್ಧ ಓದಿದ್ದು ಬೇಸಿಕ್, ಅಂದ್ರೆ ಟಿಲ್ 5th ವರ್ಗೂ ಹಾಸನ್ ಚಿಕ್ಕಮಂಗ್ಳೂರ್ ಎಲ್ಲ ಹಾಸನ್ ಚಿಕ್ಕಮಂಗ್ಳೂರ್ ಹಳೆಬೀಡು ಫುಲ್ ಮಿಕ್ಸ್. 5th ವರ್ಗೂ. ಬ್ಯಾಂಗ್ಳೂರಿಂದ 5th ಇಂದ ಬಿಕಾಮ್ ವರ್ಗೂ ಬ್ಯಾಂಗ್ಳೂರ್ ಫುಲ್. ಸೊ ಅವಾಗ್ಲೇನೆ ಬ್ಯಾಂಗ್ಳೂರ್ ಶಿಫ್ಟ್ ಆಗೋದ್ರಾ? ಅವಾಗ್ಲೇ. ಓಕೆ. ಸೊ ಹಾಸನಿಂದ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಕಾರಣ ಅದು ಪೂರ್ತಿ ಫ್ಯಾಮಿಲಿ ಜೊತೆ? ಅಮ್ಮ ಅಂಡ್ ನೀವು ನಿಮ್ ತಂಗಿ, ರೈಟ್? ಸೊ 3 ಜನ ಸಿಬ್ಲಿಂಗ್ ಇದಾರೆ ಗೈಸ್ ನೋಡಿ. ಮದ್ವೆ ಆಗಿದೆ. ನಿಮ್ ತಂಗಿಗೂ ಮದ್ವೆ ಆಗಿದ್ಯಾ? ಐ ಆಮ್ ಸೋ ಸಾರಿ. ಬಟ್ ಎನಿಹೌ, ಐ ಥಿಂಕ್ ನಿಮ್ಮ ಸಿಬ್ಲಿಂಗ್, ನಿಮ್ಮ ತಾಯಿ ಜೊತೆ 5ನೇ ಕ್ಲಾಸ್ಗೆ ಬೆಂಗಳೂರು ಅನ್ನುವಂಥ ದೊಡ್ಡ ಊರಿಗೆ ಬರೋದು ಅದೊಂದು ಒಳ್ಳೆ ಇದು. ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ಆ ಗ್ರೋತ್ನ ನೋಡಿದಾಗ ಖುಷಿ ಆಗತ್ತೆ. ಸೊ ಅವಾಗಲೇ ಆ ಡಿಸಿಷನ್ ತಗೊಂಡು ಹಾಸನಿಂದ ಬೆಂಗಳೂರಿಗೆ ಬರ್ತೀರಾ, ಓದ್ತೀರಾ, ಬಿ ಕಾಮ್ ಅದನ್ನ ಓದ್ತೀರಾ. ಸೊ ಅದೆಲ್ಲ ಆಗಿದ್ಮೇಲೆ ಶುರುವಾಯ್ತಾ ನಿಮ್ಮ ಕಲಾವಿದೆಯ ಜರ್ನಿ? ಹೌದು. ಸೊ ಬಿಕಾಮ್ ಆಗೋವರ್ಗ ನಿಮಗೆ ಗೊತ್ತಿರ್ಲಿಲ್ಲ ನಾನು ನಟಿ ಆಗ್ತೀನಿ ಅಥವಾ ಆಸೆನೂ ಇಲ್ಲ? ಟು ಬಿ ಫ್ರಾಂಕ್ ಏನಂದ್ರೆ, ಈಗ ಲೈಕ್ ನನಗೆ 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಬಿಕಾಸ್ ಯಾರು ಅಂದ್ರೆ ನನ್ಗೆ ಅಣ್ಣ ಅಕ್ಕ ಏನ್ ಕಾಲೇಜ್ ಅಂದ್ರೆ ಏನು, ನಮ್ಗೇನ್ ಅಲ್ಲಿ ಈ ಮ್ಯಾಥ್ಸು ಹಿಂದಿ ಅದೆಲ್ಲ ಇರಲ್ಲ, ಏನು ಗೊತ್ತೇ ಇಲ್ಲ ನನ್ಗೆ. 10th ಮುಗಿದು ಎಲ್ಲ ಸ್ಕೂಲಲ್ಲಿ ಇದ್ದಾಗ ಏನ್ ಹೇಳ್ತಾರೆ ಟೀಚರ್, 10th ಒಂದು ಮುಗಿಸ್ಬಿಡಿ, ಲೈಫ್ ಸೂಪರ್ ಆಗಿರುತ್ತೆ, 10th ಮುಗಿಯೋವರೆಗೂ ಫುಲ್ ಕಷ್ಟಪಟ್ಟು ಓದಿ, ಆಮೇಲೆ ಸೂಪರ್. ನಮಗೂ ಅದನ್ನೇ ಹೇಳಿದ್ರು ಅಲ್ವಾ? ಆಮೇಲೆ ಫಸ್ಟ್ PU ಹೋಗ್ಬೇಕಂದ್ರೆ ಅಪ್ಲಿಕೇಶನ್ ತಗೋಬೇಕು, ಅದು ಫಿಲ್ ಏನ್ ಐಡಿಯಾನೇ ಇಲ್ಲ. ಫಿಲ್ ಮಾಡ್ಬೇಕು. ಆಮೇಲೆ ಅಲ್ಲಿ ಹೋಗಿ ಕೇಳಿದಾಗ ಸೈನ್ಸಾ ಆರ್ಟ್ಸಾ ಕಾಮರ್ಸ್ ಇದೆಲ್ಲ ಆಪ್ಷನ್ ಇದೆಯಾ? ಆಮೇಲೆ ಯಾವ್ದು ಈಸಿ ಇದೆ? ಆರ್ಟ್ಸು ಕಾಮರ್ಸ್ ತುಂಬಾ ಈಸಿ ಏನ್ ಬೇಡ, ಮಿಡ್ಲಲ್ಲಿ ಇರೋಣ, ಕಾಮರ್ಸ್ ತಗೊಂಡೆ. ಸೊ ಆವಾಗ ಫಸ್ಟ್ ಟೈಮ್ ಹೋದಾಗ ಎಲ್ರು ಎಫ್ಸಿ ಕೇಳಿದ್ರು ಏನಾಗ್ಬೇಕು ಅಂತ. ಎಲ್ರು CA ಆಗ್ಬೇಕು, ಡಾಕ್ಟರ್ ಅಲ್ಲ CA ಆಗ್ಬೇಕು, ಅದೇ ಅಕೌಂಟ್ಸ್ ಅದು ಏನೇನು ಆತರ ಹೇಳಿದ. ನೀನೇನಾಗ್ಬೇಕು? ನಾನು ಆಕ್ಟರ್ ಆಗ್ತೀನಿ ಅಂತ ಹೇಳಿದ್ದೆ. ಸೀರಿಯಸ್ಲಿ? ನನ್ಗೂ ಗೊತ್ತಿಲ್ಲ ಅದು ಯಾಕೆ ಹೇಳಿದೆ ಅಂತ, ಬಟ್ ಹಂಗೆ ಆಗಿದ್ದೀನಿ. ಅದೇ ನಾವೇನ್ ಗೊತ್ತಾ, ನಾನು ಅದನ್ನೇ ಹೇಳ್ತಾ ಇದ್ದೆ ಮತ್ತೊಂದು ಇಂಟರ್ವ್ಯೂನಲ್ಲೂ ಕೂಡ. ನಮ್ಗೆ ಗೊತ್ತಿಲ್ದಂಗೆ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಗೊತ್ತಿಲ್ದಂಗೆ ಯೂನಿವರ್ಸಿಗೆ ಏನೋ ಹೇಳೋ ತರ. ಸೊ ಅದ್ ಯಾವತ್ತೋ ಒಂದಿನ ನಿಜ ಆಗಿ ಕೂತಾಗ ಅಪ್ಪ ಅವತ್ತು ಅನ್ಕೊಂಡು ನಿಜ ಆಯ್ತಲ್ಲ ಅಂತ. ನೀವ್ ಹೇಳಿದ್ರಲ್ಲ, ಸೇಮ್ ನಾನು ಹಾಗೆ ಮಾಡಿದ್ದೆ ಆಕ್ಚುಲಿ. ಆಂಕರ್ ಆಗ್ಬಿಟ್ಟಿದ್ದೆ. ಕರೆಕ್ಟ್ ಆಗಿ ಕುತ್ಕೊಂಡು ಆಕ್ಟರ್ ಇಂಟರ್ವ್ಯೂ ಮಾಡ್ತಿದ್ದಾರೆ. ಸೊ ಹಾಗೆ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಿದಾಗ ಅದು ನಿಜ ಆಗತ್ತೆ. ಸೊ ಅಲ್ಲಿಂದ ಶುರು ಆಯ್ತು ಹಾಗಾದ್ರೆ. ಸೊ ಅಲ್ಲಿ ಒಂದು ಲೌಡ್ ವಾಯ್ಸ್ ಅಲ್ಲಿ ನಾನು ಆಕ್ಟರ್ ಆಗ್ಬೇಕು ಅಂತ ಹೇಳ್ತೀರಾ? ನನಗೆ ಐಡಿಯಾನೇ ಇಲ್ಲ ನಾನು ಯಾಕೆ ಹಂಗೆ ಹೇಳ್ದೆ ಅಂತ. ಎಲ್ರು ನಾನು ಯಾಕೆ ಎಲ್ಲರ ತರ ಒಂದೇ ಹೇಳ್ಬೇಕು, ನಾನು ಡಿಫ್ರೆಂಟ್ ಆಗಿ ಹೇಳಲ್ಲ. ಅವತ್ತಿಂದ ನಮ್ದು ಒಬ್ರು ಲೆಕ್ಚರರ್ ಹಂಗೆ ಏನಮ್ಮ ಆಕ್ಟರ್ ಅಂತಾನೆ ಕರಿತಿದ್ರು. ಏನು ಆಗೋದೆ ಅಲ್ವಾ? ಬಟ್ ಅಲ್ಲಿಂದ ಆಸೆ ಶುರುವಾಯ್ತಾ? ಆಸೆ ಅಂದ್ರೆ ಏನಂದ್ರೆ, ನಾನು ಚಿಕ್ಕ ವಯಸ್ಸಿಂದನೂ ಜಾಸ್ತಿ ಮೇಕಪ್ ಮಾಡ್ಕೋತಿದ್ದೆ. ಅಂದ್ರೆ ನನ್ನ ಅಮ್ಮ ಮಾಡಲ್ಲ, ನನ್ನ ತಂಗಿ ಮೇಕಪ್ ಮಾಡಲ್ಲ. ಬಟ್ ನಾನು 10th ಅಲ್ಲೆಲ್ಲ ಫುಲ್ ಕಾಜಲ್. ನಮ್ಮಮ್ಮ ಕಾಜಲ್ ಹಾಕೊಂಡ್ರೆ ಹೊಡಿಯೋರು ಅವಾಗ. ಸ್ಕೂಲ್ಗೆ ಹೋಗೋ ಹುಡುಗಿ ನೀನು ಏನಕ್ಕೆ ಕಾಜಲ್ ಅಲ್ಲ, ಕಾಜಲ್ ಹಾಕೊಳ್ಳೋದು, ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಅವಾಗ ತುಂಬಾ ಉದ್ದ ಇತ್ತು ಕೂದಲು, ಫುಲ್ ಡಿಫ್ರೆಂಟ್ ಆಗಿ ಹಾಕೊಳ್ಳೋದು. ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವಾಗ್ಲೂ ಬುಧವಾರದ ಹೊತ್ತು ಕಲರ್ ಡ್ರೆಸ್ ಇರುತ್ತೆ. ಸೊ ಬೇಸಿಕಲಿ ನೀವು 10ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್, ಕನ್ನಡ ಮೀಡಿಯಂ. ಎಲ್ಲಿ?
ಇದು ಗಿರಿನಗರ ಹತ್ರ ಒಂದು ಸ್ಕೂಲ್ ಇದೆ. ಅಲ್ಲಿ ಆಕ್ಚುಲಿ ತುಂಬಾ ಸ್ಕೂಲ್ ಚೇಂಜ್ ಮಾಡ್ಬಿಡಿ. ಏನಿಲ್ಲ ಅಂದ್ರೂ 10th ವರೆಗೂ ನಾನು ಒಂದು 11 to 12 ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಅಲ್ಲ, ಓದಿರೋದು 10 ವರ್ಷ ಆದ್ರೆ 12 ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಏ ಮೈ ಗಾಡ್. ನಂದು ಹೆಂಗಾಗ್ತೈತೆ ಅಂದ್ರೆ, ಪಾಪ ಚೆಮ್ಮ ಅವಾಗ ತಾನೇ ಬೆಂಗಳೂರಿಗೆ ಬಂದಿದ್ದು. ಅವ್ರಿಗೆ ಸರಿಯಾಗಿ ಏನೂ ಗೊತ್ತಿರ್ಲಿಲ್ಲ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಈಚೆ ಬಂದಿದ್ರಿಂದ ಒಂದು 6 months ಈ ಸ್ಕೂಲು, 6 months ಆ ಸ್ಕೂಲು, ಆ ಥರ. ಬಟ್ ಗೌರ್ಮೆಂಟ್ ಸ್ಕೂಲ್ ಇತ್ತು. ಟಿಲ್ ನಿಜ ಹೇಳ್ಬೇಕಾದ್ರೆ ಟಿಲ್ 8th ವರೆಗೂ ನನಗೆ ಏನೂ ಬರ್ತಿರ್ಲಿಲ್ಲ. 8th ಮೇಲೆ ನಾನು ಏನೇ ಕಲ್ತಿದ್ದು ಯಾಕೆ ನನಗೆ ಗೊತ್ತಿಲ್ಲ. ನನಗೆ ಇನ್ನೂ ನೆನಪಿದೆ, ಒಂದು ಮಾನಸ ಗಂಗೋತ್ರಿ ಸ್ಕೂಲ್ ಅಂತ ಇದೆ ಮೂಡ್ಲಬಾಳ್ಯದಲ್ಲಿ. 6th ಅನ್ಸುತ್ತೆ, 6th ಅನ್ಸುತ್ತೆ. ಅವ್ರು ನನ್ನ ಕರೆದು ಕೇಳಿ, ನೀನು ಸ್ಕೂಲ್ ಚೇಂಜ್ ಮಾಡಿದ್ರೆ ಪಾಸ್ ಮಾಡ್ತೀನಿ, ಇಲ್ಲೇ ಇರ್ತೀಯ ಅಂದ್ರೆ ಫೇಲ್ ಮಾಡ್ತೀನಿ ಅಂದ್ರೆ ನಾನು ನಮಗೆ ಅಮ್ಮ ಫೇಲ್ ಮಾಡ್ತಾರಂದ, ಬೇಡ ಬಿಡು ಬೇರೆ ಸ್ಕೂಲ್ಗೆ ಹೋಗೋಣ. ಅವಾಗ ನನ್ನನ್ನು ಪಾಸ್ ಮಾಡಿ ಕಳಿಸಿದ್ರು. ಸೀರಿಯಸ್ಲಿ. ಬಟ್ 10th ನಂದು ಎಷ್ಟು ಗೊತ್ತಾ, 72.24%. ಸದ್ಯ ಪಾಸ್ ಆಗ್ಬಿಟ್ರು. ಸೂಪರ್ ಆಗಿ ಪಾಸ್. ಇಟ್ಸ್ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್. ಹೌದು, ನನಗೆ ನಂಬಿಕೆ ಇರಲಿಲ್ಲ. ಬಟ್ 12 ಸ್ಕೂಲ್ ಚೇಂಜ್ ಮಾಡಿ ಒಂದ್ ಸ್ಕೂಲಲ್ಲಿ 10th ಕ್ಲಾಸ್ ಓದ್ಬಿಟ್ಟು ಒಳ್ಳೆ ರಿಸಲ್ಟ್ ಬರೋದಿದೆಯಲ್ಲ, ಸೂಪರ್ ಪವರ್ ಇದೆ ನಿಮ್ಗೆ. ಸೊ ಆಫ್ಟರ್ ದಟ್ ಗೌರ್ಮೆಂಟ್ ಸ್ಕೂಲ್ ಹುಡುಗಿ ನೆಕ್ಸ್ಟ್ PUC ಮಾಡ್ತಾರೆ. ಸೊ PUC ಆದ್ಮೇಲೆ ಅಲ್ಲೊಂದು ಆಸೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಕಲಾವಿದೆ ಆಗ್ಬೇಕು, ನನ್ನ ನಟಿ ಆಗ್ಬೇಕು ಅಂತ. ಸೊ ಆಫ್ಟರ್ PUC BCom ಓದ್ತೀರಾ. ಸೊ ಅಲ್ಲಿ ಏನಾಯ್ತು? ಅಲ್ಲಿ BCom ಮಾಡಿದೆ. ಆಮೇಲೆ ಜಾಬ್ಗೆ ನನಗೆ ಹೋಗೇ ಇಲ್ಲ ನಾನು. ಆಮೇಲೆ ಒಂದು ಆಫರ್ ಬಂತು ನನಗೆ, ದಟ್ ರಾಜರಾಜೇಂದ್ರ ಮೂವಿ, ಶರಣ್ ಸರ್ದು. ಅದರಲ್ಲಿ 3 ಜನ ಹುಡುಗಿರ್ಬೇಕು, ಅಂದ್ರೆ ಹೀರೋಯಿನ್ ಸಪ್ರೇಟ್ ಆಗಿರ್ತಾರೆ, ಅಲ್ಲಿ ಅತ್ತೆ ಮಕ್ಕಳು ತರ ಕ್ಯಾರೆಕ್ಟರ್ 3 ಜನ ಹುಡುಗಿರ್ಬೇಕು. ಸೊ ಅದಕ್ಕೆ ನಾನು ಏನಿಲ್ಲ, ಪಾಪ ಅವರು ಕುಮಾರ್ ಅಂತ ಡೈರೆಕ್ಟರ್ ಸರ್ ಹೋದ್ರು, ಅಂದ್ರೆ ಹೋದೆ. ಅವ್ರಿಗೆ ಪಾಪ ಅದೇ ಈ ತಮಿಳವ್ರು ಕನ್ನಡ ಮಾತಾಡಿದ್ರೆ ಹೆಂಗಿರುತ್ತೆ, ಅವ್ರು ತುಂಬಾ ದೊಡ್ಡ ಡೈರೆಕ್ಟರ್, ನನಗೆ ಗೊತ್ತೇ ಇಲ್ಲ. ಬಚ್ಚನ್ ಮೂವಿ ಮಾಡಿರೋದು ಅವ್ರೆ, ಅಧ್ಯಕ್ಷ ಅಲ್ಲ ಅನ್ಸುತ್ತೆ, ಬಚ್ಚನ್ ಮೂವಿ ಮಾಡಿದ ಸುದೀಪ್ ಸರ್ ಜೊತೆ ಮಾಡಿದ್ದವರು, ಅಧ್ಯಕ್ಷನ ಅವ್ರು ಅನ್ಸತ್ತೆ, ಸಾರಿ ಐ ಡೋಂಟ್ ನೋ. ಅವ್ರು ಬಂದು, ನಾನು ಅವಾಗ ಸ್ವಲ್ಪ ಕ್ಯೂಟ್ ಆಗಿದ್ದೆ, ಚಿಕ್ಕ ಹುಡುಗಿ. ನಿಂಗೆ ಸ್ವಿಮ್ಮಿಂಗ್ ಬರುತ್ತಾ ಅಂದ್ರೆ, ಸರ್ ನಂಗೆ ಸ್ವಿಮ್ಮಿಂಗ್ ಬರುತ್ತೆ, ಬಾವಿಗೆ ಹಾರಬೇಕು, ಹರ್ತೀಯಾ ಧೈರ್ಯವಾಗಿ? ಆಯ್ತು ಅಂದೆ. ಆಮೇಲೆ ನಂದು ಇಷ್ಟು ಅಂತ ರೆಮ್ಯುನರೇಷನ್ ಎಲ್ಲ ಮಾತಾಡಿ ಸ್ವಲ್ಪ ಅಡ್ವಾನ್ಸ್ ಅಂತ ಕೊಟ್ಟು ನಂದು ಬಾಡಿ ಅಂದ್ರೆ ಕಾಸ್ಟ್ಯೂಮ್ಗೆ ಮೆಷರ್ಮೆಂಟ್ ಎಲ್ಲ ತಗೊಂಡು ಕಳಿಸಿದ್ರು. ನೆಕ್ಸ್ಟ್ ಇನ್ನೊಂದು 2 daysಗೆ ನಾನು ಶೂಟ್ಗೆ ಹೋದೆ. ಅಲ್ಲೆಲ್ಲ ಫುಲ್ ದೊಡ್ಡ ಶರಣ್ ಸರು, ಆಮೇಲೆ ಮುನಿ ಸರು, ಇನ್ನೂ ತುಂಬಾ ಫುಲ್ ದೊಡ್ಡ ಆರ್ಟಿಸ್ಟ್ ಇದೆ. ಎಕ್ಸಾಕ್ಟ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಓಕೆ. ಬಟ್ ಆಫರ್ ಹೇಗ್ ಬಂತು ನಿಮ್ಗೆ, ಕೈಗೆ ಸೇರಿದ ಹೇಗೆ ಆ ಆಫರ್? ಅಮ್ಮ ಕಡೆಯಿಂದಾನೆ. ನಾನು ಆಕ್ಟರ್ ಆಗ್ಬೇಕು ಅನ್ನೋದು ನನಗಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಇಷ್ಟ ಆಗಿತ್ತು, ನನ್ನನ್ನ ಸ್ಕ್ರೀನ್ ಮೇಲೆ ನೋಡೋಕೆ. ಸೊ ಅಮ್ಮನ ಆಸೆ ಹಾಗಾದ್ರೆ. ಸೂಪರ್. ಸೊ ಅಮ್ಮನ ಸಪೋರ್ಟ್ ತುಂಬಾ ಇದೆ ಈ ಒಂದು ಕಲಾವಿದೆಯ ಜರ್ನಿಗೆ. ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ನಾ ಕಾರಣನೇ ನಮ್ಮಮ್ಮ. ನಾನು ಎಷ್ಟೊತ್ತು ಲೇಟಾಗಿ ಶೂಟ್ ಮಾಡಿದ್ರು, ನೈಟ್ ಶೂಟ್ ಎಲ್ಲ ಮಾಡಿದ್ರು, ಪಾಪ ಏನು ಅಂತಿರ್ಲಿಲ್ಲ. ಅವರೇ ಬ್ಯಾಕ್ ಬೋನ್. ಚಿಕ್ಕ ವಯಸ್ಸಿಂದ ಅಮ್ಮನ ಸಪೋರ್ಟ್ ತುಂಬಾ ಇದೆ. ಬಿಕಾಸ್ ಅಷ್ಟು ಸ್ಕೂಲ್ ಚೇಂಜ್ ಮಾಡ್ಕೊಂಡು ಆ ಒಂದು ಇಬ್ಬರು ಹೆಣ್ಮಕ್ಳನ್ನ ಏನೋ ಜೀವನದಲ್ಲಿ ಸಾಕಿ ಸಲಹು ಈ ಹಂತಕ್ಕೆ ಬಂದು ತಂದಿಲ್ಸಿರೋದು ಅಮ್ಮನ ಸಪೋರ್ಟ್ ತುಂಬಾ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ ಕಣ್ಣಲ್ಲೇ. ತುಂಬಾ ಇನ್ನೇನು ಇರೋದೇ ಅವರೊಬ್ರೇ ಪ್ರಪಂಚ ಸದ್ಯಕ್ಕೆ. ಸೊ ತಂಗಿ ಬಗ್ಗೆ ಹೇಳೋದಾದ್ರೆ ಎಲ್ಲರ ತರನೇನಾ ಅಕ್ಕ ತಂಗಿ ಜಗಳ? ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ತಂಗಿ ಅವಳ ಅಕ್ಕ. ಹೊಡಿದ ನನಗೆ ಇದುವರೆಗೂ ನಮ್ಮಮ್ಮ ಹೊಡೆದಿಲ್ಲ, ಹಂಗ್ ಹೊಡೆದಿದ್ದಾಳೆ. ಸರಿ ಅಕ್ಕ ತಂಗಿ ಹೆಂಗೆಲ್ಲ ಜಗಳ ಆಡ್ಬೋದು ಹಂಗಾಡಿದೀವಿ. ಅವಳು ಈಗ್ಲೂ ನೆನಪಿದೆ ಏನೋ ಒಂದ್ ಜಗಳ, ಯಾವ್ದು ಸೈಕ್ ಆಡ್ಬಿಟ್ಟಿದ್ವಿ ಒಂದ್ಸತಿ ಅಂತ. ಸೈಕ್ ಅಂದ್ರೆ ನಾನೊಂದ್ ಚಿಕ್ಕ ತಪ್ಪು ಮಾಡಿದ್ದೆ, ಅವಾಗ ನನ್ನನ್ನು ಹಾಕೊಂಡು ಹೆಂಗ ಪಠಾರ್ ಅಂತ ಹೊಡೆದು ನನ್ ಗೋಲ್ಡ್ ಚೈನ್ ಎಲ್ಲ ಕಿತ್ತಾಕಿ ಕೆಳಗಡೆ ಹಾಕೊಂಡು ತುಂಬಿದ್ಲು. ಸೀರಿಯಸ್ಲಿ? ಪಾಪ ಚಿನ್ನಕ್ಕೆ ಎಷ್ಟು ನೋವು ಆಗಿರಲ್ಲ ಅಲ್ವಾ? ನನಗೆ ತಪ್ಪು ಮಾಡಿರೋದು ನೀವು. ತಪ್ಪು ಮಾಡಿದ್ದೆ. ಬಟ್ ಓಕೆ. ತಂಗಿ ಹೆಸರು ರಜನಿ ಚರಿಕಾ. ತುಂಬಾ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ನೇಮ್ಸ್ ಆಕ್ಚುಲಿ. ಅವಳದು ಚೆನ್ನಾಗಿದೆ, ಬಟ್ ಅವಳಿಗೆ ಹೇಳ್ಕೊಳಕ್ ಇಷ್ಟ ಇಲ್ಲ. ರಜನಿ ಅಂದಾಳೆ. ಹೌದಾ? ಬಟ್ ಅದು ಹೆಸರದೇನ್ ಪ್ರಾಬ್ಲಮ್ ಆಗಿಲ್ಲ, ನೀಟಾಗಿ ಇಟ್ಟಿದ್ದಾರೆ ಅವ್ರಿಗೆ. ಅದು ಅವಳದು ನಾನು ಕೇಳಕ್ ಹೋಗಿಲ್ಲ. ಹೌದಾ? ಅವ್ರಿಗೆಲ್ಲ ಮ್ಯಾಟ್ರ್ ಆಗಲ್ಲ, ಯಾವ್ದೋ ಒಂದ್ ಬಿಡು ಅಂತಾಳೆ. ಓಕೆ. ಬಟ್